ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ಮನೆಯ ಹೊರಗೆ ಕಾಂಪೌಂಡ್ ಗೇಟಿನ ಬಳಿಗೆ ಬಂದು ನಿಂತಳು ಶಶಿಕಲಾ. ಅವಳ ಕಣ್ಣುಗಳು ಆ ಬೀದಿಯ ಉದ್ದಕ್ಕೂ ಹರಿದಾಡಿದವು. ಕಡೆಯ ಮನೆಯ ಅನುರಾಧ ಅಲ್ಲಿಗೆ ಬಂದು ನಿಂತಳು. ಅಪ್ರಿಯ ವಾರ್ತೆ ಹೇಳ್ತಾ ಇರುವುದಕ್ಕೆ ಕ್ಷಮಿಸಬೇಕು ದೇವಿ. ಆಗಲೇ ಪೋಸ್ಟ್ ಮ್ಯಾನ್ ಹೊರಟು ಹೋದ ಅಂದಳು. ಶಶಿಕಲಾ ಮುಖ ಬಾಡಿತು. ಅನುರಾಧ ನಗುತ್ತಾ, ಏಕಿಂತ ಚಿಂತೆ ಶಶಿ? ಧೀರಜಣ್ಣ ನಿಜವಾಗಲೂ ನಿನ್ನ ಮರೆತಿಲ್ಲ. ನಿನ್ನೆ ನನಗೆ ಫೋನ್ ಮಾಡಿದಾಗಲೂ ನಿನ್ನ ಬಗ್ಗೆ ಕೇಳಿದ ಎಂದಳು. ಶಶಿಕಲಾ, ಹಾಂ, ಫೋನ್ ಮಾಡಿದ್ರಾ? ಯಾವಾಗ ಎಂದಳು. ಅವನಿಗೆ ಬಿಡು ಸಿಗೋದೇ 10ರ ಮೇಲೆ. ಹಗಲಲ್ಲಿ ಆ ಸಾಫ್ಟ್ವೇರ್ ಕಂಪನಿಯ ಕೆಲಸಗಳಲ್ಲಿ ಮುಳುಗಿ ಹೋಗಿರ್ತಾನೆ. ನಿನ್ನೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ದ. ಆಗ ನಿನ್ನನ್ನು ಹೇಗೆ ಕರೀಲಿ ಹೇಳು ಎಂದಳು. ಹೋಗಲಿ, ಅವರೇನು ಹೇಳಿದರು? ಅದನ್ನಾದರೂ ಹೇಳು ಕೇಳಿದಳು ಶಶಿಕಲಾ. ಏನು ಹೇಳ್ತಾನೆ? ಶಶಿ ಈಗ ಹೇಗಿದ್ದಾಳೆ? ಅವಳಿಗೆ ನನ್ನ ನೆನಪಿದೆಯಾ ಅಂದ. ಹಗಲಿರಳು ಅವಳಿಗೆ ನಿನ್ನದೇ ನೆನಪು. ನಿನಗೆ ಕಾಗದ ಸಹ ಬರೆದಿದ್ದಳು. ನಿನ್ನ ಉತ್ತರವನ್ನು ನಿರೀಕ್ಷಿಸುತ್ತಿದ್ದಾಳೆ ಎಂದೆ. ಅವಳ ಕಾಗದ ತಲುಪಿದೆ. ಅದೊಂದು ಪ್ರೇಮ ಕಾವ್ಯ. ಆದರೆ ನಾನು ಅದಕ್ಕೆ ಉತ್ತರ ಬರೆಯಲು ಸೋತೆ. ನನ್ನ ಶೈಲಿ ಬಹಳಷ್ಟು ಶುಷ್ಕ. ನನ್ನ ಮನಸ್ಸಿನ ಕಣಕಣವು ಅವಳನ್ನು ನೆನೆಸಿರುತ್ತೆ ಅಂತ ಹೇಳು. ಇನ್ನು 3 ತಿಂಗಳಿಗೆ ಬೆಂಗಳೂರಿನ ಆ US ಕೇಬಲ್ ಆಫೀಸಿಗೆ ಇಂಜಿನಿಯರ್ ಆಗಿ ಬಂದುಬಿಡ್ತೀನಿ. ಆಮೇಲೆ ಯಾರನ್ನೂ ಕೇರ್ ಮಾಡಲ್ಲ. ಅವಳನ್ನು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡ್ತೀನಿ ಅಂತ ಹೇಳು ಎಂದ. ಅನುರಾಧ ಮಾತನಾಡುತ್ತಾ ಇರುವಾಗಲೇ ವರಂಡಾದ ಬಾಗಿಲಲ್ಲಿ ಶಶಿಕಲಾ ದೊಡ್ಡಮ್ಮ ಸೀತಮ್ಮ ನಿಂತುಕೊಂಡು ಶಶಿ ಶಶಿ ಎಂದು ಕೂಗಿದರು. ಬಂದೆ ದೊಡ್ಡಮ್ಮ ಎಂದು ಅವಳು ಒಳಗೆ ಹೋದಳು. ಚಪಾತಿ ಮಾಡಿ ಈರುಳ್ಳಿ ಚಟ್ನಿ ಮಾಡು, ನಿಮ್ಮ ದೊಡ್ಡಪ್ಪನಿಗೆ ಹಸಿವು ಆಗ್ತಾ ಇದೆಯಂತೆ ಎಂದರು. 9:15 ಮಗ ಸೊಸೆ ಜೊತೆ ಕೂತು ಊಟ ಮಾಡಿದ ಈ ಮುದಿ ದಂಪತಿಗಳಿಗೆ ಇನ್ನೂ 12:30 ಆಗಿಲ್ಲ. ಆಗಲೇ ಹಸಿವು. ಮನದಲ್ಲೇ ಬೈದುಕೊಂಡು ಅಡಿಗೆ ಮನೆಗೆ ಹೋದಳು. ಚಪಾತಿಗಾಗಿ ಹಿಟ್ಟು ಕಲಿಸಿ ಲಟ್ಟಿಸುವಾಗಲೂ ಅವಳಿಗೆ ಧೀರಜ್ನದೇ ನೆನಪು. ಧೀರಜ್ ನಿಜವಾಗಿ ನನ್ನನ್ನು ವಿವಾಹವಾಗುವನೇ? ಈ ಪ್ರೇಮ ನಿಜವಾಗಿ ಸಫಲವಾಗುವುದೇ? ಅಥವಾ ಕಣ್ವರ ಸಾಕುಪುತ್ರಿ ಶಕುಂತಲೆಯ ಗತಿಯೇ ನನಗೂ ಬರುವುದೇ? ಸದ್ಯ ನಾನಂತೂ ಅವನನ್ನು ಗಂಧರ್ವ ರೀತಿಯಲ್ಲಿ ವಿವಾಹವಾಗಿಲ್ಲ. ಆದರೆ ಅವನು ನನ್ನ ಹೃದಯವನ್ನು ಅಪಹರಿಸಿದ್ದಾನೆ. ಕೋಲಾರದಲ್ಲಿರುವ ಮಿಡಲ್ ಸ್ಕೂಲ್ ಮಾಸ್ತರರ 4 ಜನ ಹೆಣ್ಣು ಮಕ್ಕಳ ಪೈಕಿ 3ನೇ ಅವಳು ಶಶಿಕಲಾ. ಹೆಣ್ಣು ಮಕ್ಕಳಿಗೆ ಸ್ವಾತಿ, ಸರಳ, ಶಶಿಕಲಾ ಹಾಗೂ ಸವಿತಾ ಎಂದು ಹೆಸರಿಟ್ಟಿದ್ದರು ತಂದೆ ತಾಯಿ. ಸ್ವಾತಿಗಿನ್ನೂ ಹುಡುಗ ಸಿಕ್ಕಿರಲಿಲ್ಲ. ಅವಳ ವಧು ಪರೀಕ್ಷೆ ನಡೆಯುತ್ತಿತ್ತು ಆಗಾಗ. ಸರಳ ತಾನೇ ಒಬ್ಬ ಹುಡುಗನನ್ನು ಹುಡುಕಿಕೊಂಡಳು. 26 ವರ್ಷದ ಅವಳು ಶಿಡ್ಲಘಟ್ಟದಲ್ಲಿರುವ ಚಿಕ್ಕಮ್ಮನ ಮನೆಗೆ ಹೋದಾಗ ಆ ವರ ಸಿಕ್ಕಿದ. ಚಿಕ್ಕಮ್ಮನ ಮಗಳ ಬಾಳಂತನಿಗೆ ಸಹಾಯ ಮಾಡಲು ಹೋಗಿದ್ದವಳು ಪ್ರತಿದಿನ ಹತ್ತಿರವಿದ್ದ ಆಸ್ಪತ್ರೆಗೆ ಬಾಣಂತಿಗೆ ಊಟ ಕೊಡಲು ಹೋಗುತ್ತಿದ್ದಾಗ ಅಲ್ಲಿಯ ಆಸ್ಪತ್ರೆಯ ಸ್ಟೋರ್ ಕೀಪರ್ ಪ್ರಮೋದ್ ಎಂಬಾತನ ಜೊತೆ ಸ್ನೇಹ ಬೆಳೆಯಿತು. ಆತನೇನೋ ಇವಳನ್ನು ವರದಕ್ಷಿಣೆ ಇಲ್ಲದೆ ವಿವಾಹವಾಗಲು ಸಿದ್ಧನಾದ. ಆದರೆ ಆ ಮದುವೆಗೆ ಕನಿಷ್ಠವೆಂದರೂ 30,000 ರೂಪಾಯಿಗಳು ಬೇಕಾಗಿತ್ತು. ರಿಟೈರ್ ಆಗುವವರೆಗೂ ಅವಳ ತಂದೆ ಅಷ್ಟು ಹಣವನ್ನು ಕನಸಿನಲ್ಲಿಯೂ ಕಾಣುವಂತಿರಲಿಲ್ಲ. ಪ್ರಾವಿಡೆಂಟ್ ಫಂಡ್, ಇನ್ಶೂರೆನ್ಸ್ ಎಲ್ಲದರ ಮೇಲೆ ಅವರಿಗೆ ಸಾಲವಿತ್ತು. ಮನೆಯ ಬಡತನದಲ್ಲಿ ಹುಡುಗಿಯರ ಓದು ವಿದ್ಯಾಭ್ಯಾಸ ಸರಿಯಾಗಿ ನಡೆಯಲಿಲ್ಲ. 9ನೇ ತರಗತಿ ಫೈಲಾಗಿ ಶಾಲಾ ಬಿಟ್ಟಳು ಸ್ವಾತಿ. SLC 2 ಬಾರಿ ಡುಮ್ಕಿ ಹೊಡೆದಳು ಸರಳ. ಶಶಿಕಲಾ SLCಯಲ್ಲೇನೋ 44% ತೆಗೆದು ಪಾಸಾಗಿದ್ದಳು. ಅವಳನ್ನು ಕಾಲೇಜಿಗೆ ಸೇರಿಸುವಷ್ಟು ಹಣಕಾಸಿನ ಸೌಲಭ್ಯ ತಮಗಿಲ್ಲವೆಂದು ತಂದೆ ಪೇಚಾಡಿಕೊಂಡರು. ಸರಳಾಗೆ ಈಗ 24 ವರ್ಷ. ಅವಳಿಗಿಂತ 2 ವರ್ಷ ಚಿಕ್ಕವಳಾದ ಶಶಿಕಲಾಗೆ ಈಗ 22 ವರ್ಷ. ಅಕ್ಕ ತಂಗಿಯರ ಪೈಕಿ ಅವಳೇ ಚಳುವೆ. ತಂದೆ ಶ್ಯಾಮಪ್ಪ ನಿವೃತ್ತರಾಗಲು ಇನ್ನೂ 3 ವರ್ಷಗಳಿತ್ತು. ಆಗ ಬರುವ ಅಲ್ಪ ಸ್ವಲ್ಪ ಹಣದಲ್ಲಿ ಸ್ವಾತಿ ಸರಳ ವಿವಾಹ ಎನ್ನುತ್ತಿದ್ದರು. ಶ್ಯಾಮಪ್ಪ ಅಣ್ಣ ರಾಮಪ್ಪ MA MPhil ಮಾಡಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದರು. ಅವರು ವಿವಾಹವಾಗಿದ್ದ ಸೀತಮ್ಮ
ತುಂಬ ಅನುಕೂಲಸ್ಥರ ಮನೆಯವರು. ಅವರ ಒಬ್ಬನೇ ಮಗ ಇಂಜಿನಿಯರ್ ಆಗಿ HALನಲ್ಲಿ ಕೆಲಸದಲ್ಲಿದ್ದ. ಅವನಿಗೂ ತುಂಬ ಶ್ರೀಮಂತರ ಮನೆಯ ಹುಡುಗಿಯೇ ಸಿಕ್ಕಿದ್ದಳು. MA ಓದಿದ್ದ ಕಾವ್ಯ ಬೆಂಗಳೂರಿನ ಖಾಸಗಿ ಕಾಲೇಜು ಒಂದರಲ್ಲಿ ಅಧ್ಯಾಪಕಿ ಆಗಿದ್ದಳು. ರಮೇಶ್ ಕಾವ್ಯ ದಂಪತಿಗಳಿಗೆ ಬನ್ನಿ ಚಿನ್ನಿ ಎಂಬ ಇಬ್ಬರು ಮುದ್ದಾದ ಮಕ್ಕಳು ಇದ್ದರು. ಕಾವ್ಯಳಿಗೆ ಈಗ 8,000ವರೆಗೆ ಸಂಬಳ ಬರುತ್ತಿತ್ತು. ರಾಮಪ್ಪನಿಗೆ ಪೆನ್ಷನ್, ಬ್ಯಾಂಕಿನಲ್ಲಿಟ್ಟ ಹಣಕ್ಕೆ ಬಡ್ಡಿ ಬರುತ್ತಿತ್ತು. ಇದರ ಜೊತೆಗೆ ಜಯನಗರದಲ್ಲಿ 2 ಮನೆಗಳು ಇದ್ದವು. ಒಂದು ಮನೆಯಲ್ಲಿ ತಾವು ವಾಸವಾಗಿದ್ದು ಇನ್ನೊಂದು ಬಾಡಿಗೆಗೆ ಕೊಟ್ಟಿದ್ದರು. ಸೀತಮ್ಮನ ಹತ್ತಿರ 20 ತೊಲೆ ಚಿನ್ನದ ಆಭರಣವಿತ್ತು. ಈ ಸಂಸಾರಕ್ಕಿದ್ದ ಕೊರತೆ ಎಂದರೆ ಕೆಲಸದವಳೆ. ಬೇರೆಲ್ಲ ಮನೆಯವರಿಗಿಂತ ಜಾಸ್ತಿ ಸಂಬಳ, ಊಟ, ತಿಂಡಿ ಎಲ್ಲ ಕೊಟ್ಟರೂ ಕೆಲಸದವಳು ಏನೋ ನೆಪ ಹೇಳಿ ತಿಂಗಳಿಗೆ 4 ದಿನ ಚಕ್ಕರ್ ಹಾಕುತ್ತಿದ್ದಳು. ಕೆಲಸಕ್ಕೆ ಹೋಗೋ ಸೊಸೆ, ಮನೆಯಲ್ಲಿ ಪುಟ್ಟ ಮೊಮ್ಮಗಳು ಬೇರೆ. ಸೀತಮ್ಮನ ಕೈಯಲ್ಲಿ ಯಾವ ಕೆಲಸವನ್ನೂ ಮಾಡಲಾಗುತ್ತಿರಲಿಲ್ಲ. ಈಗ ಆಕೆಯು 60ರ ವಯಸ್ಸು. ಕಡೆಗೆ ಗಂಡ ಹೆಂಡತಿ ಮಗ ಸೊಸೆ ಕೂಡಿ ವಿಚಾರವನ್ನು ಮಾಡಿ, ಶಾಮಣ್ಣನಿಗೆ ಕಾಗದ ಬರೆಯಿರಿ, ಸರಳಳನ್ನು ಅವರು ಇಲ್ಲಿಗೆ ಕಳಿಸಿದರೆ 20,000 ಅವಳ ಮದುವೆಗೆ ಕೊಡ್ತೀವಿ ಹನ್ನಿ ಎಂದು ಸೀತಮ್ಮ ನುಡಿದಾಗ ರಾಮಪ್ಪ ಹಾಗೆಯೇ ಕಾಗದ ಬರೆದರು. ಸರಳಾಗೆ ಇಲ್ಲೇ ಸಾಲ ಸೋಲ ಮಾಡಿ ಹೇಗೋ ಮದುವೆ ಮಾಡ್ತಾ ಇದ್ದೀವಿ, ನೀವು 10,000 ಕೊಡಲು ಒಪ್ಪಿದರೆ ಶಶಿಕಳಳನ್ನು ಅಲ್ಲಿಗೆ ಕಳಿಸ್ತೀವಿ, ಸ್ವಲ್ಪ ಹಣ ಕೂಡಿಸಿ ಸ್ವಾತಿ ಸರಳ ಇಬ್ಬರಿಗೂ ಮದುವೆ ಮಾಡ್ತಿದ್ದೀನಿ ಎಂದು ಶಾಮಪ್ಪ ಉತ್ತರ ಬರೆದರು. ಅವಳು ನಮ್ಮನೆಗೆ ಬಂದು 1 ತಿಂಗಳು ಹೊಂದಿಕೊಳ್ಳಲಿ, ನಮಗೆ ಅವಳ ಕೆಲಸ ಕಾರ್ಯ ಹೋಗಿದರೆ 10,000 ಕೊಡುತ್ತೇವೆ, ಮುಂದೆ 4 ವರ್ಷ ಅವಳು ನಮ್ಮ ಮನೆಯಲ್ಲಿ ಕೆಲಸ ಮಾಡಿದರೆ ಅವಳ ಮದುವೆಗೆ 20,000 ಕೊಡುತ್ತೇವೆ ಎಂದರು. ಶಶಿಕಳಾಗೆ ತಾಯಿ ಸಾವಿತ್ರಮ್ಮ 100 ಬಗೆಯ ಬುದ್ಧಿವಾದಗಳನ್ನು ಹೇಳಿ ಕಳುಹಿಸಿದರು. ಸ್ವಾತಿ ತಾಯಿಗೆ ಬಲಗೈ ಆಗಿದ್ದ ಮಗಳು. ಸರಳಾಗೆ ಗಂಡು ಗೊತ್ತಾಗಿ ವಿವಾಹಕ್ಕೆ ಸಿದ್ಧಳಾದ ಹುಡುಗಿ. 20 ವರ್ಷದ ಸವಿತಾ ಟೈಲರಿಂಗ್ನಲ್ಲಿ ಚೆನ್ನಾಗಿ ತರಬೇತಿ ಪಡೆದು ಶೆಟ್ಟರು ನಡೆಸುತ್ತಿದ್ದ ವಾಸವಿ ಮಹಿಳಾ ಸಂಘದಲ್ಲಿ ಟೈಲರಿಂಗ್ ಟೀಚರ್ ಆಗಿದ್ದಳು. ಸಂಘದಿಂದ ಅವಳಿಗೆ ತಿಂಗಳಿಗೆ 300 ರೂಪಾಯಿ ಸಂಬಳ ನಿಗದಿಯಾಗಿತ್ತು. ಹೆಸರಿಗೆ 300 ರೂಪಾಯಿಗಳಾದರೂ ಶ್ರೀಮಂತರ ಆ ಶೆಟ್ಟರ ಹೆಣ್ಣು ಮಕ್ಕಳಿಗೆ ಆಧುನಿಕ ವಿನ್ಯಾಸದ ಕುಪ್ಪಸ ಹೊಲಿದುಕೊಡುವುದು, ಸೀರೆಗೆ ಪಾಲ್ಸ್ ಹಾಕುವುದು, ಇದರಲ್ಲಿಯೇ ತಿಂಗಳಿಗೆ 500 ರೂಪಾಯಿಯವರೆಗೆ ಗಳಿಸುತ್ತಿದ್ದಳು. 12ರಿಂದ 2 ಗಂಟೆಯವರೆಗೆ ಕಲಿಯಲಿಕ್ಕೆ ಬರುತ್ತಿದ್ದ ಹೆಣ್ಣು ಮಕ್ಕಳಿಗೆ ಹೇಳಿಕೊಡುತ್ತಿದ್ದಳು. 2ರಿಂದ 5 ಗಂಟೆಯವರೆಗೆ ಅಲ್ಲಿಯೇ ಕುಳಿತು ತನ್ನ ಸ್ವಂತದ್ದಾದ ಬಟ್ಟೆಗಳನ್ನೆಲ್ಲ ಹೊಲಿದುಕೊಳ್ಳುತ್ತಿದ್ದಳು. ಮನೆಯಲ್ಲಿ ಮಿಷನ್ ಇರಲಿಲ್ಲ. ಮಹಿಳಾ ಸಮಾಜದಿಂದ ಜನಸಂಪರ್ಕವಾದದ್ದಲ್ಲದೆ ಬಟ್ಟೆ ಹೊಲಿಯಲು ಮಿಷನ್ 2 ರೀತಿಯಿಂದಲೂ ಅನುಕೂಲವಾಗಿತ್ತು. ಅದರಿಂದ ತಿಂಗಳಿಗೆ 800 ರೂಪಾಯಿಯವರೆಗೆ ಸಂಪಾದಿಸುತ್ತಿದ್ದ ಅವಳು ಪಾಲ್ಸ್ ಹಾಕಲು, ಹೆಮ್ಮಿಂಗ್ ಮಾಡಲು, ಕುಪ್ಪಸಗಳಿಗೆ ಉಕ್ಸ್ ಹಾಕಲು ಅಕ್ಕಂದಿಯರಿಗೆ ತಾನು ಹೊಲಿದ ಬಟ್ಟೆಗಳನ್ನು ಕೊಟ್ಟು ಅವರಿಗೆ 20 ರೂಪಾಯಿ 30 ರೂಪಾಯಿ ಕೊಡುತ್ತಿದ್ದಳು. ಊರು ಬಿಟ್ಟು ಬೆಂಗಳೂರಿಗೆ ಹೋಗಲು ಅವರು ಯಾರೂ ಸಿದ್ಧರಿರಲಿಲ್ಲ. ಅಲ್ಲಿ ಶಶಿಕಳ ಒಬ್ಬಳೇ ಕೆಲಸವಿಲ್ಲದ ದಂಡಪಿಂಡ. ಬಾವಿಯಲ್ಲೂ ನೀರು ಸೇದಿ ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡಿ ಮುಸರೆ ತೊಳೆದು ಅರೆ ಹೊಟ್ಟೆ ಊಟ ಮಾಡಿ ಸಾಕಾಗಿದ್ದ ಅವಳಿಗೆ ಬೆಂಗಳೂರಿನ ದೊಡ್ಡಪ್ಪನ ಮನೆ ಸ್ವರ್ಗ ಎನಿಸಿತು. ಬಗೆ ಬಗೆಯ ತರಕಾರಿಗಳ ಕೂಟು, ತವ್ವೆ, ರಾಯ್ತ ಮಾಡುವಳು. ವಾರಕ್ಕೆ 2 ಬಾರಿ ಹಪ್ಪಳ ಸಂಡಿಗೆ ಕರೆಯುವಳು. ಆಗಾಗ ಮಸಾಲ ದೋಸೆ ಮಾಡುವಳು. ಗ್ಯಾಸ್ ಒಲೆಯ ಮೇಲೆ ಅಡುಗೆ, ಗೀಸರ್ ಸ್ವಿಚ್ ಒತ್ತಿದರೆ ಬಿಸಿ ನೀರು. ಪ್ರತಿ ರಾತ್ರಿ ಟಿವಿಯಲ್ಲಿ ಒಂದು ಕನ್ನಡ ಸಿನಿಮಾ. ಪಕ್ಕದ ಮನೆಯಲ್ಲಿ ಗೆಳತಿಯಾದ ಅನುರಾಧ ಇದ್ದುದರಿಂದ ಖುಷಿಯಾಗಿದ್ದಳು. ಶಶಿಕಳ ಅಡಿಗೆ ಮಾಡಿದ ಪಾತ್ರೆಗಳನ್ನು ಅಡಿಗೆ ಮನೆಯ ಸಿಂಕಿನಲ್ಲಿಯೇ 2 ಹೊತ್ತು ತೊಳೆದು ಬಿಡುತ್ತಾ ಇದ್ದಳು. ಬೋರ್ವೆಲ್ಗೆ ಪಂಪು ಹಾಕಿಸಿದ್ದರು. ಅದರಿಂದ ನೀರನ್ನು ಓವರ್ ಹೆಡ್ ಟ್ಯಾಂಕ್ಗೆ ಏರಿಸ್ತಾ ಇದ್ದರು. ಪುಟ್ಟ ಹಿತ್ತಲಿನಲ್ಲಿ ಒಗೆಯೋ ಬಂಡೆ, ನಲ್ಲಿಯಲ್ಲಿ ಸುರಿಯೋ ನೀರು, ಉತ್ತಮ ದರ್ಜೆಯ ಸಾಬೂನಿನ ಪುಡಿಯಲ್ಲಿ ನೆನೆಸಿದ ಬಟ್ಟೆಗಳು. 1 ಗಂಟೆಯಲ್ಲಿ ಅಷ್ಟೋ ಜನರ ಬಟ್ಟೆ ಒಗೆದು ಒಣಗಿ ಹಾಕುತ್ತಿದ್ದಳು. ವಾಷಿಂಗ್ ಮಿಷನ್ ಕೆಟ್ಟು ಹೋಗಿತ್ತು. ಬೆಳಿಗ್ಗೆ 9ವರೆಗೆ ಅಡುಗೆ ಕೆಲಸ ಮುಗಿಯುತ್ತಿತ್ತು. 9ವರೆಗೆ ಅವರಿಗೆಲ್ಲ ಊಟ ಬಡಿಸುತ್ತಿದ್ದಳು. ಅವರೆಲ್ಲ ಊಟ ಮಾಡಿ ಹೊರಟ ಮೇಲೆ ಅವಳು ಎಲ್ಲ ಕೆಲಸ ಮುಗಿಸಿ ಹತ್ತಿರದಲ್ಲಿದ್ದ ರಾಯರ ಮಠಕ್ಕೆ ಹೋಗಿ ಬರುತ್ತಿದ್ದಳು. ಅಲ್ಲಿ ಗೆಳತಿಯ ಜೊತೆಗೆ ಮಾತುಕತೆ. 11ಕ್ಕೆ ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿ 1 ಗಂಟೆ ಹೊತ್ತು ಮಲಗುವಳು.
12ವರೆಗೆ ಮಕ್ಕಳನ್ನು ಶಿಶುವಿಹಾರದಿಂದ ಕರೆತರುತ್ತಿದ್ದಳು. ನಂತರ ಅವರಿಗೆ ಬಟ್ಟೆ ಬದಲಿಸಿ ಊಟ ಮಾಡಿಸಿ ಅವರನ್ನು ಅಜ್ಜ ಅಜ್ಜಿಯ ರೂಮಿಗೆ ಕಳಿಸಿಕೊಡುವಳು. ಮಧ್ಯಾಹ್ನ 3 ಗಂಟೆಗೆ ದೊಡ್ಡಪ್ಪ ದೊಡ್ಡಮ್ಮರಿಗೆ ಕಾಫಿ ಮಾಡಿಕೊಟ್ಟು ಹುಡುಗರಿಗೆ ತಿಂಡಿ ಮಾಡಿಕೊಡುತ್ತಿದ್ದಳು. ಒಮ್ಮೊಮ್ಮೆ ಸಂಜೆ ತರಕಾರಿ ತರಲು ಅನುರಾಧಳ ಜೊತೆಗೆ ಅಲ್ಲೇ ಹತ್ತಿರದಲ್ಲಿದ್ದ ಮಾರ್ಕೆಟಿಗೆ ಹೋಗುತ್ತಿದ್ದಳು. ಅಲ್ಲಿಂದ ಬಂದ ಮೇಲೆ ರಾತ್ರಿ ಅಡಿಗೆ ಮಾಡುತ್ತಿದ್ದಳು. ರಥದ ಚಕ್ರದಂತೆ ಲೀಲಾಜಾಲವಾಗಿ ಕೆಲಸ ಮಾಡುವ ಅವಳನ್ನು ಮನೆಯವರೆಲ್ಲ ಇಷ್ಟಪಟ್ಟರು. ನಿನಗೆ ನಮ್ಮನೆ ಹೊಗ್ಗಿದೆಯಮ್ಮ, ನೀನೂ ಹೊಗ್ಗಿದೆ, ಇಲ್ಲೇ ಇರ್ತೀನಿ ಅಂದರೆ ನಿಮ್ಮಪ್ಪನಿಗೆ ನಾವು 10,000 ಕಳಿಸ್ತೀವಿ ಎಂದರು. ಅವಳು ಬೇಸರದಿಂದ, ನಾನು ಜೀತದಾಳಲ್ಲ, ನನಗೆ ತಿಂಗಳ ಸಂಬಳ ಕೊಡುವ ಹಾಗಿದ್ದರೆ ಇಲ್ಲಿರ್ತೇನೆ. ಸ್ವಲ್ಪ ಹಣ ನನ್ನ ಕೈ ಖರ್ಚಿಗೆ ಬೇಕು, ಸ್ವಲ್ಪ ಹಣ ಮದುವೆಗೆ ಕೂಡಿ ಹಾಕ್ಕೊಳ್ತೇನೆ. ನಾನು ಮಾಡುವ ಕೆಲಸಕ್ಕೆ ನನ್ನ ತಂದೆ ತಾಯಿಗಳಿಗೆ ಹಣ ಕೊಡಕೂಡದು ಎಂದಳು. ಇದನ್ನೇ ನಾವು ನಿನ್ನ ತಂದೆ ತಾಯಿಗೆ ಬರೆದು ಹಾಕ್ತೇವೆ. ಅವರ ಕೋಪದಿಂದ ಬಾ ಎಂದು ನಿನ್ನನ್ನು ಕರೆದರೆ ಎಂದರು ಸೀತಮ್ಮ. ಅವಳು ನಸುನಕ್ಕು, 6 ತಿಂಗಳು ದೊಡ್ಡಮ್ಮನ ಮನೆಯಲ್ಲಿ ಇರ್ತೀನಿ, ಇಲ್ಲಿ ತುಂಬ ಬೇಸರ ಅನಿಸಿದರೆ ಅಲ್ಲಿಗೆ ಬರ್ತೀನಿ ಅಂತ ನಾನು ಅವರಿಗೆ ಬರೆದು ಹಾಕ್ತೀನಿ ಎಂದಳು. ಹುಡುಗಿಗೆ ವಿದ್ಯೆ ಕಡಿಮೆ ಇದ್ದರೂ ವ್ಯವಹಾರದಲ್ಲೇ ಬಲುಜಾಣೆ, ಜವಾನಿ ಹಾಗೆ ತಗ್ಗೆ ಬಗ್ಗಿ ಮಾತ್ರ ಇರುವವಳಲ್ಲ ಎನಿಸಿತು ಅವರಿಗೆ. ನಿನಗೆ ಇಲ್ಲಿ ಏನು ಕಡಿಮೆ ಅನಿಸುತ್ತೆ ಕೇಳಿದರು. ಅವಳು ಧೈರ್ಯವಾಗಿ, ಬೆಳಿಗ್ಗೆ 6ರಿಂದ ರಾತ್ರಿ 11ರವರೆಗೂ ನಾನು ದುಡಿಯುತ್ತೇನೆ. ಅಜಾರದಲ್ಲಿ ಮಲಗುವ ನಾನು ರಾತ್ರಿ ಒಂದು ಸಿನಿಮಾ ನೋಡಿದರೆ ನಿಮ್ಮ ಗಂಟೇನೂ ಹೋಗುತ್ತೆ. ಇಲ್ಲಿ ಊಟ ತಿಂಡಿಗೆ ವಂಚನೆ ಇಲ್ಲ, ಆ ಬಗ್ಗೆ ನನ್ನದೇನು ದೂರಿಲ್ಲ. ಆದರೆ ಪ್ರತಿ ಸಂಜೆ 5 ಗಂಟೆಯಿಂದ 6:30ವರೆಗೆ ನಾನು ಹೊರಗೆ ಹೋಗ್ತೇನೆ. ಬೇಕಾದರೆ ತರಕಾರಿ ಮನೆಯ ಸಾಮಾನು ಏನಾದರೂ ತರುವುದಿದ್ರೆ ಅದನ್ನು ನನಗೆ ಆ ಸಮಯದಲ್ಲಿ ಹೇಳಿ, ಇಲ್ಲದಿದ್ದರೆ ಅನುರಾಧಳ ಜೊತೆ ನಾನು ಅಷ್ಟು ಹೊತ್ತು ಹೊರಗೆ ಹೋಗಿ ಬರ್ತೇನೆ. ಪಾತ್ರೆ ಬಟ್ಟೆ ಕಸ ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ಅಲ್ಲದೆ ಇಲ್ಲಿ ಅಡುಗೆ ಸಹ ನಾನೇ ಮಾಡ್ತಾ ಇದ್ದೀನಿ. ತಿಂಗಳಿಗೆ 500 ರೂಪಾಯಿ ಸಂಬಳ ಬೇಕು ನನಗೆ ಎಂದಳು. ನಾನು ಕೊಡಬೇಕು ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಕೇಳ್ತಾ ಇದ್ದೀನಿ ನೀನು. ಈಗ 10,000 ರೂಪಾಯಿ ಕೊಟ್ಟು 4 ವರ್ಷಗಳ ನಂತರ ನಿನ್ನ ಮದುವೆಗೆ 20,000 ಕೊಡ್ತೀವಿ. ತಿಂಗಳಿಗೆ 500ರ ಹಾಗೆ 6 ವರ್ಷದ ನಂತರ ಅಂದರೆ ನಮಗೆ 24,000 ಮಾತ್ರ ಬೀಳುತ್ತೆ ಎಂದಳು. ಅವಳ ನಕ್ಕು, ನಿಮಗೆ ಎಷ್ಟಾದರೂ ಬೀಳಲಿ, ತಿಂಗಳ 1ನೇ ತಾರೀಕು ನನ್ನ ಕೈಗೆ ಸಂಬಳ ಸಿಗಬೇಕು, ನನಗೆ 500 ರೂಪಾಯಿ ಕೊಟ್ಟು ಬಿಡಬೇಕು ಎಂದಳು. ಅವಳನ್ನು ಅಲ್ಲಿಂದ ಕಳಿಸಲು ಸೀತಮ್ಮನಿಗೆ ಇಷ್ಟ ಇರಲಿಲ್ಲ. ಹಿಂದೆ ಕೆಲಸ ಮಾಡುತ್ತಿದ್ದ ಚೆನ್ನಮ್ಮನಿಗೆ 300 ರೂಪಾಯಿ ಸಂಬಳ ಕೊಡುತ್ತಿದ್ದರು. ದಿನ ಒಂದು ಹೊತ್ತು ಚಹಾ, ಆಗಾಗ ಉಳಿದ ಅನ್ನ ಹುಳಿ, ಹಬ್ಬದ ಬಕ್ಷಿಸು ಬೇರೆ. ವರ್ಷಕ್ಕೆ 2 ಹಳೆ ಸೀರೆಗಳು, ಲಂಗ ಕುಪ್ಪಸ ಕೊಡುತ್ತಿದ್ದರು. ಆಗಾಗ ದೇವರನ್ನು ನೋಡಲಿಕ್ಕೆ ಹೋಗ್ತಿದ್ದೀನಿ, ಜಾತ್ರೆಗೆ ಹೋಗ್ತಿದ್ದೀನಿ ಎಂದವಳು 2 ದಿನ ತಪ್ಪಿಸಿಕೊಳ್ಳುವಳು. ಅದಕ್ಕೆ ಅವರು ಏನೂ ಅನ್ನುತ್ತಿರಲಿಲ್ಲ. ಆದರೆ ತಿಂಗಳಿಗೊಮ್ಮೆ ಜ್ವರ ಬಂದಿತ್ತಮ್ಮ ಎಂದು 2 ದಿನ ಚಕ್ಕರ್, 2-3 ತಿಂಗಳಿಗೊಮ್ಮೆ ಗಂಡ ಒಡೆದು ಬಿಟ್ಟ ಎಂದು ಗಂಡನ ಜೊತೆ ಜಗಳವಾಡಿ 4-5 ದಿನ ಕೋಪ ಮಾಡಿಕೊಂಡು ತವರಿಗೆ ಹೊರಟು ಬಿಡುತ್ತಿದ್ದಳು. ಆಗ ಮಾತ್ರ ಅವಳು ಕೆಲಸ ಮಾಡುತ್ತಿದ್ದ 6 ಮನೆಯವರಿಗೆ ತುಂಬ ಪರದಾಟ. ಅವಳು ಅದೇ ಬೀದಿಯಲ್ಲಿದ್ದ 6 ಮನೆಗಳನ್ನು ಕೆಲಸಕ್ಕೆ ಹಿಡಿದಿದ್ದಳು. ಅವರೆಲ್ಲರೂ ಸ್ವಂತ ಮನೆ ಉಳ್ಳ ಅನುಕೂಲಸ್ಥರು. ಸ್ಪರ್ಧೆಯ ಮೇಲೆ ಎಲ್ಲರೂ ಅವಳನ್ನು ಒಲೈಸುತ್ತಿದ್ದರು. ಕೆಲಸವನ್ನು ಬಹಳ ಸ್ವಚ್ಛವಾಗಿ ಮಾಡುತ್ತಿದ್ದಳು. ಅವಳು ಬಾಣಂತನಕ್ಕೆಂದು 3 ತಿಂಗಳು ಚಕ್ಕರ್ ಹಾಕಿದಾಗ ಬಸಮ್ಮ ಎಂಬ ತನ್ನ ಗೆಳತಿಯನ್ನು ತಾನು ಮಾಡುವ ಮನೆಗಳಿಗೆ ಬದಲಿ ಕೆಲಸಗಾರ್ತಿಯಾಗಿ ಕಳಿಸಿದ್ದಳು. ಅವಳು 10 ವರ್ಷಗಳಿಂದ ಅವರ ಮನೆ ಕೆಲಸವನ್ನು ಮಾಡುತ್ತಿದ್ದವಳು. ಹೋದ ವರ್ಷ ಬಂದು, ಅಮ್ಮ ಆಪರೇಷನ್ ಮಾಡಿಸಿಕೊಂಡು ಬಿಟ್ಟೆ, ಇನ್ಮೇಲೆ ಬಸಿರು ಬಾಣಂತನದ ಕಾಟ ಇಲ್ಲ ಎಂದಾಗ ಸೀತಮ್ಮನವರಿಗೆ ಸಂತಸವಾಗಿತ್ತು. ಆದರೆ ನಂತರ ಯಾವಾಗಲೂ ಸೊಂಟ ನೋವು, ಬೆನ್ನು ನೋವು ಎಂದು ಚಕ್ಕರ್ ಹಾಕುವುದು ಜಾಸ್ತಿಯಾಯಿತು. ತಿಂಗಳಲ್ಲಿ 5-6 ದಿನಗಳು ಹೀಗಾದಾಗ ಅವರು ಬೈಯುತ್ತಿದ್ದರು. ಅವಳು ಕೋಪದಿಂದ, ಬೇನೆ ಬೇಸರಿಕೆ ಅಂದರೆ ಏನು ಮಾಡ್ಬೇಕ್ರವ್ವ, ನಾವು ಮನುಷ್ಯರೇ, ಅವ್ರು ಯಾರ ಮನೆಯಲ್ಲೂ ಬೈಯಲ್ಲ, ನೀವೊಬ್ಬರೇ ಹಿಂಗೆ ಎನ್ನುತ್ತಿದ್ದಳು. ಈ ಮನೆಯಲ್ಲಿ ಅತ್ತೆ ಸೊಸೆ ಹಾಲು ಸಕ್ಕರೆಯಂತೆ ಹೊಂದಿಕೊಂಡಿದ್ದರು. ಪ್ರೀತಿ ಪ್ರೇಮ ತುಂಬಿದ ಸಂಸಾರ. ಹಣಕಾಸಿಗೆ ಕೊರತೆ ಇರಲಿಲ್ಲ.
ತಿನ್ನಲು ಉಣ್ಣಲು ಕೊರತೆ ಇರಲಿಲ್ಲ. ಆದರೆ ಕೆಲಸದ ಅವಳ ಜೊತೆ ಸದಾ ಜಗಳ. ಇದರಿಂದ ದುಗುಡ. ಕಡೆಗೆ ಅವರೆಲ್ಲ ಚರ್ಚಿಸಿ ಬಡವರಾದ ಶ್ಯಾಮಪ್ಪ ಮಗಳಾದ ಶಶಿಕಳನನ್ನು ಮನೆಯಲ್ಲಿ ತಂದಿಟ್ಟುಕೊಂಡಿದ್ದರು. ಆದರೆ ಅವಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳೇ ಹೊರತು ಅವರ ಗದರಿಕೆ ದೂಷಣೆಯನ್ನು ಮೂಕಳಾಗಿ ಸಹಿಸುತ್ತಿರಲಿಲ್ಲ. ತನಗೆ ತಿಂಗಳ ಸಂಬಳ ಬೇಕು ಎಂದು ಕೇಳಿದಾಗ ಅವರ ತಂದೆಗೆ ಟೆಲಿಗ್ರಾಮ್ ಕೊಟ್ಟರು. ಶ್ಯಾಮಪ್ಪನಿಗೂ ಮಗಳನ್ನು ಕಳಿಸಿ 1.5 ತಿಂಗಳಾಗಿದೆ, ನೋಡಬೇಕು ಎನಿಸಿತು. ಆ ಶನಿವಾರ ಶಾಲೆಯನ್ನು ಮುಗಿಸಿ ಬೆಂಗಳೂರಿಗೆ ಬಂದರು. ರಾಮಪ್ಪ ಅವರ ಮಗ ಎಲ್ಲರೂ ಮನೆಯಲ್ಲೇ ಇದ್ದರು. ಕಾಪಿ ಮಾಡೇ ಮಂಗಳಾಂಗಿ ಎಂದು ಹಾಸ್ಯವಾಗಿ ನುಡಿದ ಸೀತಮ್ಮ ತಾವು ಹಿಂದಿನ ದಿನ ಮಾಡಿದ 4-6 ಕೋಡುಬಳೆಗಳನ್ನು ಪುಟ್ಟ ಸ್ಟೀಲ್ ತಟ್ಟೆಯಲ್ಲಿ ಹಾಕಿಕೊಂಡು ಅದನ್ನು ಒಂದು ಟ್ರೈನಲ್ಲಿ ಇಟ್ಟುಕೊಂಡು ತಂದರು. ಅಷ್ಟರಲ್ಲಿ ಶ್ಯಾಮಪ್ಪ ಕೈಕಾಲು ತೊಳೆದು ಕೋಟು ತೆಗೆದು ಬೆತ್ತದ ಕುರ್ಚಿಗೆ ಒದಿಸಿ ಪಂಚೆ ಜುಬ್ಬಾದಲ್ಲಿ ಕುಳಿತುಕೊಂಡರು. ಕೋಡುಬಳೆ ಕುರುಕುತ್ತಾ ಮೊದಲು ಲೋಕಾಭಿರಾಮದ ಮಾತುಗಳಾದವು. ಸ್ವಾತಿ ಹೇಗಿದ್ದಾಳೆ? ಅವಳಿಗೆ ವರ ಸಿಕ್ಕಿದನಾ? ಸಾವಿತ್ರಿಯ ಕಾಲು ನೋವು ಹೇಗಿದೆ? ಈ ರೀತಿಯ ಸಾಮಾನ್ಯ ಪ್ರಶ್ನೋತ್ತರಗಳಾದವು. ತಿಂಡಿ ಮುಗಿಯುವ ಹೊತ್ತಿಗೆ ಟ್ರೈನಲ್ಲಿ ಕಾಫಿ ಲೋಟಗಳನ್ನು ಹೊತ್ತು ತಂದ ಶಶಿಕಳಾ ಎಲ್ಲರಿಗೂ ಕಾಫಿಯನ್ನು ನೀಡಿದಳು. ಸೀತಮ್ಮ ಒಮ್ಮೆಲೆ, ನಿನ್ನ ಮಗಳನ್ನು ಊರಿಗೆ ಕರೆದುಕೊಂಡು ಹೋಗ್ಬಿಡಪ್ಪ, ಅವಳು ತುಂಬ ಘಾಟಿ ಇದ್ದಾಳೆ ಎಂದರು. ಶ್ಯಾಮಪ್ಪ ಏಕೆ ಎಂದು ಸಹ ವಿಚಾರಿಸಲಿಲ್ಲ. ಹೇಳಮ್ಮ, ಈಗ 8 ಗಂಟೆ ಬಸ್ಸಿಗೆ ಹೊರಟು ಬಿಡೋಣ. ಕಾಂತಮ್ಮನ ಮನೆಗೆ ರಿಕ್ಷಾದಲ್ಲಿ ಹೋಗೋಣ. ಬಳೆಪೇಟೆಯಿಂದ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಆಗುತ್ತೆ ಎಂದರು. ಶಶಿಕಳಾ, ನನ್ನ ಹೇರ್ ಬ್ಯಾಗ್ ರೆಡಿನೇ ಇದೆ ಅಪ್ಪ. ನೆನ್ನೆ ಹಾಕ್ಕೊಂಡಿದ್ದ ನೈಟ್ ಗೌನ್ ಪೆಟ್ಟಿಕೋಟ್ ಎಲ್ಲ ಒಗೆದು ಹಾಕಿದ್ದೇನೆ. ಅದು ಒಣಗಿರುತ್ತೆ, ಜೋಡಿಸಿಯೇ ತಗೊಂಬರ್ತೀನಿ ಎಂದಳು. ಸೀತಮ್ಮ ಚಕಿತರಾಗಿ, ಏನೂ ಹೆತ್ತ, ಯಾವ ವಿಷಯನೂ ವಿಚಾರಿಸದೆ ಹೀಗೆ ಓಡಿ ಹೋಗ್ತಾ ಇದೆಯಲ್ಲ, ನಾನು ಹೇಳುವುದನ್ನು ನಿಧಾನವಾಗಿ ಕೇಳಿ ಎಂದರು. ಸಾವಿತ್ರಿ ತನ್ನ ತಂಗಿ ಕಾಂತಾಳಿಗೆ ಅಂತ ಒಂದಿಷ್ಟು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಕೊಟ್ಟಿದ್ದಾಳಮ್ಮ. 3 ಗಂಟೆಗೆ ಅವಳ ಮನೆಗೆ ಹೋಗ್ತಿದ್ದೀವಿ. ನಾಳೆ ನಮ್ಮ ಮಕ್ಕಳ ಮದುವೆ ಅಂದರೆ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ, 1000 ರೂಪಾಯಿ ಎಲ್ಲ ಅವಳು ಕೊಡ್ತಾಳೆ. ಅಕ್ಕ ತಂಗಿಯರ ಬಾಂಧವ್ಯ ಚೆನ್ನಾಗಿದೆ. ಈಗ 3 ಗಂಟೆಗೆ ಅಲ್ಲಿಗೆ ಹೋಗ್ತೀವಿ. ರಾತ್ರಿ ಅಲ್ಲೇ ಊಟ ಮುಗಿಸಿ ಊರಿಗೆ ಹೊರಡಬೇಕಿದೆ ಎಂದರು. ರಾಮಪ್ಪ ತೊದಲುತ್ತಾ, ಹುಡುಗಿ ನಿನಗೆ ತುಂಬ ಹೊಂದಿಕೊಂಡಿದ್ದಾಳೆ ಅಂದಲ್ಲ ಸೀತಾ, ಒಳ್ಳೆಯ ರಥಚಕ್ರದ ಹಾಗೆ ಗಿರಿಗಿರಿ ತಿರುಗುತ್ತಾ ಕೆಲಸವೆಲ್ಲ ಚುರುಕಾಗಿ ಬೇಗ ಬೇಗ ಮಾಡುತ್ತಾಳೆ ಅಂತಿದ್ದೆಯಲ್ಲ ಎಂದರು. ಶಶಿಕಳಾ ಕೋಪದಿಂದ, ನನಗೆ ನಿಮ್ಮನೆ ಹೊಂದಿಕೆ ಆಗಿಲ್ಲ ದೊಡ್ಡಪ್ಪ. ಕೆಲಸಕ್ಕೆ ನಾನು ಎದುರೋಳಲ್ಲ. ಆದರೆ ದೊಡ್ಡಮ್ಮನ ದಬ್ಬಾಳಿಕೆಯಿಂದ ನನಗೆ ತುಂಬ ಬೇಜಾರಾಗಿದೆ. ಒಂದು ಹಂತದ ಕೆಲಸ ಮುಗಿದ ಮೇಲೆ 1-2 ಗಂಟೆಗಳ ವಿಶ್ರಾಂತಿಯಾದರೂ ಬೇಕು ಮನುಷ್ಯನ ದೇಹಕ್ಕೆ. ಆದರೆ ಹುಡುಕಿ ಬಟ್ಟೆ ಇಸ್ತ್ರಿ ಮಾಡು ಎಂದೋ, ಗಾಜಿನ ಕಪ್ಪು ಸಾಸರ್ ತೊಳೆದಿಡೋ ಎಂದೋ 100 ಕೆಲಸ ಹೇಳ್ತಾರೆ ಎಂದಳು. ಸೀತಮ್ಮ ದಿಗ್ಭ್ರಾಂತರಾದರು. ನಮ್ಮನೆ ಕೆಲಸವು ಒಂದು ಕೆಲಸವೇನು? ಬಾವಿಯಲ್ಲಿ ನೀರು ಸೇದಬೇಕಾ? ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡಿ ಮುಸುರೆ ತೊಳಿಬೇಕಾ ಎಂದರು. ಶಶಿಕಳಾ ಹೆದರದೆ, ಅದೆಲ್ಲ ಮಾಡಿದರೂ ನಮ್ಮನೆಯಲ್ಲಿ ನನಗೆ ಗಂಟೆಗಟ್ಟಲೆ ವಿಶ್ರಾಂತಿ ಸಿಗ್ತಾ ಇತ್ತು ದೊಡ್ಡಮ್ಮ. ಬೆಳಗ್ಗೆ 7 ಗಂಟೆಗೆ ಮುಸುರೆ ತೊಳೆದರೆ ಮತ್ತೆ ಸಂಜೆ 4 ಗಂಟೆಗೆ ಒಂದು ರಾಶಿ ಮುಸುರೆ ತೊಳಿತಾ ಇದ್ದೆ. 8ರಿಂದ ಸಂಜೆ 4ರವರೆಗೂ ನನಗೆ ಸ್ವಾತಂತ್ರ್ಯ. ಸಂಜೆ 5 ಗಂಟೆಗೆ ಪಾತ್ರ ತೊಳೆದು ಹಾಕಿದರೆ ಮಾರನೆಯ ದಿನದವರೆಗೂ ಸ್ವಾತಂತ್ರ್ಯ ಇರ್ತಾ ಇತ್ತು. ಆದರೆ ಇಲ್ಲಿ 6 ಗಂಟೆಗೆ ಎದ್ದು ಹೊರಗಡೆ ಗುಡಿಸಿ ನೀರು ಹಾಕಿ ಒಳ ಹಜಾರದ ಕಸವನ್ನು ಗುಡಿಸಿ ನೀವೆಲ್ಲ 7 ಗಂಟೆಗೆ ಎದ್ದು ಬರೋದ್ರೊಳಗೆ ಕಾಪಿ ಮಾಡಬೇಕು. ಆಮೇಲೆ ಅಡುಗೆ 9ವರೆಗೆ ನಿಮಗೆಲ್ಲ ಮಡಿಸಬೇಕು. ಅವಳು ನಮ್ಮ ಮನೆಯಲ್ಲಿ ಮಾಡುವ ಎಲ್ಲ ಕೆಲಸಗಳ ಪಟ್ಟಿಯನ್ನು ಹೇಳಿದರೆ ಶ್ಯಾಮಪ್ಪನ ಎದುರಿಗೆ ನಮ್ಮ ಮರ್ಯಾದೆ ಎಲ್ಲಿ ಹಾಳಾಗುವುದು ಎಂದು ಕಾವ್ಯ ಮಧ್ಯ ಬಾಯಿ ಹಾಕಿ, ನೋಡಮ್ಮ, ಇಲ್ಲಿ ನೀನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಿ. ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಹೇಳು. ನಿಮ್ಮಪ್ಪ 10,000 ಬೇಕು ಅಂದಿದ್ರು. ಅದನ್ನು ಕೊಡಲಿಕ್ಕೆ ನಾವು ಅವರನ್ನು ಕರೆಸಿದ್ದು. ಅವರಿಗೆ 10,000 ಕೊಟ್ಟ ಮೇಲೆ ನಾವು ತಿಂಗಳ ಸಂಬಳ 500 ರೂಪಾಯಿಯನ್ನು ಕೊಡಲಿಕ್ಕೆ ಆಗಲ್ಲ. ತಿಂಗಳಿಗೆ ನಿನಗೆ 20 ರೂಪಾಯಿ ಕೊಡ್ತೀನಿ ಎಂದಳು. ಅವಳಿಗೆ ಇಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲದೆ ಇದ್ದ ಮೇಲೆ
ದುಡ್ಡು ಕಾಸಿನ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲಮ್ಮ. ಬಡತನವೋ ಸಿರಿತನವೋ ಇಟ್ಟು ಸಪ್ಪು ತಿಂದುಕೊಂಡು ನಮ್ಮ ಮಕ್ಕಳು ನಮ್ಮನೆಯಲ್ಲೇ ಇರಲಿ ಎಂದರು. ಏಕಮ್ಮ ಶಶಿ, ನಿನ್ನ ದೊಡ್ಡಪ್ಪನ ಮನೆ ನಿನಗೆ ಬೇಡವಾಗಿದೆಯಾ? ನಮ್ಮನೆಯಲ್ಲಿ ನಿನಗೆ ಏನು ತೊಂದರೆ ಆಗಿದೆ ಎಂದು ರಾಮಪ್ಪ ಕೇಳಿದರು. ನೋಡಿ ದೊಡ್ಡಪ್ಪ, ನನ್ನನ್ನು ಒಳ್ಳೆ ಕೆಲಸಗಾತಿ ಅಂತ ನೀವು ಗುರುತಿಸದೆ ಕೊಂಚ ಮಾನವೀಯತೆಯಿಂದ ನನ್ನನ್ನು ನೋಡಿಕೊಳ್ಳಿ. ಮಗಳು ಅನ್ನೋ ಸಂಬಂಧವಂತೂ ಬೇಡ. ನಾನೊಬ್ಬ ಕೆಲಸಗಾತಿ, ನೀವು ಈ ಮನೆಯ ಯಜಮಾನರು. ಆ ಮಟ್ಟಕ್ಕೆ ಸಂಬಳ ಕೊಟ್ಟು ಕೆಲವು ಸೌಲಭ್ಯವನ್ನು ಕೊಟ್ಟು ಇಟ್ಕೊಳ್ಳೋದಾದರೆ ಇಟ್ಕೊಳ್ಳಿ. ತಿಂಗಳಿಗೆ 600 ರೂಪಾಯಿ ಸಂಬಳ ಕೊಡಬೇಕು. 2 ಹೊತ್ತು ಅನ್ನ ಸಾರಿನ ಊಟ ಸಾಕು. ನಿಮ್ಮ ಊಟ ಆದಮೇಲೆ ಉಳಿದ ಪಲ್ಯ ಚಟ್ನಿನ ಫ್ರಿಜ್ನಲ್ಲಿ ಇಟ್ಕೋತಾರೆ. ಹಪ್ಪಳ ಕರಿ ಅಂತ 20 ಹಪ್ಪಳಗಳನ್ನು ಎಣಿಸಿಕೊಡ್ತಾರೆ ದೊಡ್ಡಮ್ಮ. 4 ಜನಕ್ಕೆ 4 ಮಕ್ಕಳಿಗೆ 2. ಇದೆಲ್ಲವನ್ನು ನಾನು ಸಹಿಸ್ತೀನಿ. ನಾನು ಈ ಮನೆಯ ಕೆಲಸಗಾತಿ ಅನ್ನೋದು ಹೆಜ್ಜೆ ಹೆಜ್ಜೆಗೂ ನನಗೆ ನೆನಪಿದೆ. ಆದರೆ ಬರೀ ದಬ್ಬಾಳಿಕೆ ಶೋಷಣೆಯನ್ನು ನಾನು ಸಹಿಸಲ್ಲ. 1-2 ಗಂಟೆ ನನಗೆ ವಿಶ್ರಾಂತಿ ಬೇಕು. ಅಕ್ಕಿ ಗೋಧಿ ತಿಂಗಳಿಗೊಂದು ಸಲ ನಾನು ಬಂದು ಕ್ಲೀನ್ ಮಾಡ್ತೀನಮ್ಮ ಅಂತ ಆ ಚೆನ್ನಮ್ಮ ಕೇಳ್ತಿರ್ತಾಳೆ. 10 ರೂಪಾಯಿಯನ್ನು ಅವಳಿಗೆ ಕೊಟ್ಟು ಅದನ್ನು ಅವಳಿಂದ ಕ್ಲೀನ್ ಮಾಡಿಸಬಾರದಾ? ಅಕ್ಕಿ ಗೋಧಿಯನ್ನು ಗಂಟೆಗಟ್ಟಲೆ ನಾನೇ ಕ್ಲೀನ್ ಮಾಡಬೇಕಾ? ನಿಮ್ಮ ಮಕ್ಕಳಿಗೆ ಐಸ್ ಕ್ರೀಮ್ ಚಾಕ್ಲೇಟ್ಗಾಗಿ ತಿಂಗಳಿಗೆ 100 ರೂಪಾಯಿಗಳನ್ನು ಖರ್ಚು ಮಾಡ್ತೀರಿ. ಮಧ್ಯಾಹ್ನ ನನಗೆ 2 ಗಂಟೆ ವಿಶ್ರಾಂತಿ ಬೇಡವಾ ಎಂದಳು. ನಿನಗೆ ಬೇಕಾದಷ್ಟು ವಿಶ್ರಾಂತಿ ಕೊಡ್ತೀನಿ ಕಣೆ. ನೀನೇ ಯಜಮಾನಿ, ನಾನೇ ಜವಾನಿ ಅನ್ಕೋ. ನೀನು ಹೇಳಿದ ಹಾಗೆ ನಾವು ಕೇಳ್ತೀವಿ. ನಾನು ಹಪ್ಪಳ ನಿನ್ನ ಮೇಲಿನ ಕೋಪಕ್ಕೆ ಕೊಡ್ತಿರ್ಲಿಲ್ಲ. ಮಕ್ಕಳ ಬಿಸ್ಕೆಟ್ ಪ್ಯಾಕೆಟ್ ಖಾಲಿ ಮಾಡ್ತಾ ಇದ್ದವರು ಯಾರು ಎಂದರು ಸೀತಮ್ಮ. ಅವಳು ಸುಮ್ಮನೆ ನಕ್ಕಳು. ಕಾವ್ಯ ಮಾತಾಡಿ, ಇರ್ಲಿ ಬಿಡಿ ಅತ್ತೆ, ಆ ಹಪ್ಪಳ ಬಿಸ್ಕೆಟ್ಗಾಗಿ ಜಗಳವಾಡೋದು ನಾಚಿಕೆಗೇಡು. ನೋಡಮ್ಮ, ನಿಮ್ಮಪ್ಪ ಒಪ್ಪಿದರೆ ತಿಂಗಳ ಸಂಬಳ ನಿಂಗೆ ಕೊಡ್ತೀವಿ. ಅವರಿಗೆ 10,000 ಹಿಡೆಗಂಟು ಈಗ ಕೊಟ್ಟರೆ ನಿನಗೆ ಸಂಬಳ ಕೊಡಲ್ಲ. ನಿನಗೆ ತಿಂಗಳಿಗೆ 500 ರೂಪಾಯಿ ಸಂಬಳ ಕೊಟ್ಟರೆ ಈಗ 20,000, ಮುಂದೆ 10,000 ಇದೆಲ್ಲ ಕೊಡಲ್ಲ ಎಂದರು. ಶ್ಯಾಮಪ್ಪರಿಗೆ ತಿಂಗಳ ಸಂಬಳ ಬೇಡಮ್ಮ, ಈಗ 20,000 ಕ್ಯಾಶ್ ಕೊಡಿ. ಮುಂದೆ 4 ವರ್ಷದ ಮೇಲೆ ಇವಳ ಮದುವೆಗೆ 10,000 ಕೊಡಿ ಎಂದರು. 20,000 ಈ ತಕ್ಷಣ ಕೊಡಕ್ಕೆ ಆಗಲ್ಲ ಮಾವ, ಈಗ 10,000 ಕೊಡ್ತೀವಿ ಎಂದಳು ಕಾವ್ಯ. ಸೀತಮ್ಮ ಕೋಪದಿಂದ, ನೀನುಂಟು, ನಿನ್ನ ಕೆಲಸಗಾತಿ ಉಂಟು, ನಿನ್ನ ಮನೆ ನಿನ್ನ ಸಾಮ್ರಾಜ್ಯ, ಏನಾದರೂ ಮಾಡಿಕೋ ಎಂದು ಸೊಸೆಯ ಮೇಲೆ ರೇಗಿದಂತೆ ನಟಿಸುತ್ತಾ ಒಳ ಹೋಗಿದ್ದರು. ಇದು ಅತ್ತೆ ಸೊಸೆ ಹಿಂದಿನಿಂದ ನಡೆಸಿಕೊಂಡ ಬಂದ ತಂತ್ರವಾಗಿತ್ತು. ಹಿಂದೆ ಚೆನ್ನಮ್ಮನ ಜೊತೆ ಜಗಳ ಮಾಡಿದಾಗಲೂ 5-6 ದಿನದ ದುಡ್ಡು ಹಿಡಿದುಕೊಳ್ಳುತ್ತಿದ್ದರು ಸೀತಮ್ಮ. ಅವಳು ಕೋಪದಿಂದ ಕೂಗಾಡಿದಾಗ ಕಾವ್ಯ ಬಂದು 20 ರೂಪಾಯಿ ಕೈಗೆ ಹಾಕಿ, ನಾನು ಬರೋ ತಿಂಗಳು ನಿನಗೆ ಸೀರೆ ಕೊಡ್ತೀನಿ, ಸುಮ್ಮನಿರು. ನೀನು ತಿಂಗಳಲ್ಲಿ 6 ದಿನ ಚಕ್ಕರ್ ಹಾಕಿದ್ದರಿಂದ ದೊಡ್ಡಮ್ಮ ಅವರಿಗೆ ಕೋಪ ಬಂದಿದೆ. ಅವರು 60 ರೂಪಾಯಿ ಕನಸಿನಲ್ಲಿಯೂ ಕೊಡಲ್ಲ. ಈಗ ಇದನ್ನು ತಗೋ, ಬರೋ ವಾರ 20 ರೂಪಾಯಿ ಕೊಡ್ತೀನಿ ಎಂದು ಸಮಾಧಾನ ಮಾಡುತ್ತಿದ್ದಳು. ಆಮೇಲೆ ಅತ್ತೆ ಸೊಸೆ ಅವಳ ಬೆನ್ನೆ ಹಿಂದೆ ನಗುತ್ತಿದ್ದರು. ಈಗಲೂ ಕಾವ್ಯ ಅದೇ ತಂತ್ರವನ್ನು ಅನುಸರಿಸಿದಳು. ಚೆನ್ನಮ್ಮ ಇದ್ದಾಗಿಂತಲೂ 1000 ಪಾಲು ಸುಖ ಸಂತೋಷ ಈಗ ಇದೆ. ಅವಳಿಗಾದರೆ ತಾವೇ ಎದ್ದು ಹೋಗಿ ಪಾತ್ರೆಗಳನ್ನು ತೊಳೆಯಲು ಹಾಕಬೇಕಿತ್ತು. ಅವಳು ಹಿತ್ತಲಿನಲ್ಲಿ ಒಣಗಾಕಿದ ಬಟ್ಟೆಗಳನ್ನು ಒಳಗೆ ತರಬೇಕಾಗಿತ್ತು. ಈಗ ಆ ಕೆಲಸವೂ ಇಲ್ಲ. ಹಿಂದೆಲ್ಲ ಸೊಸೆ 2 ಹೊತ್ತು ಅಡುಗೆ ಮಾಡಿದರೆ ಗ್ಯಾಸ್ ಒರೆಸಿ ಅಡುಗೆ ಮನೆ ಶುಚಿ ಮಾಡುವುದು ಅತ್ತೆಯ ಕೆಲಸ. ಈಗ ಡೈನಿಂಗ್ ಟೇಬಲ್ ಶುಚಿ ಮಾಡಿ, ಊಟದ ತಟ್ಟೆ ತೊಳೆದು, ಗ್ಯಾಸ್ ಒರೆಸಿ ಅಡುಗೆ ಮನೆ ಶುಚಿ ಮಾಡುವುದನ್ನು ಶಶಿಕಲಾಳೆ ಮಾಡುತ್ತಿದ್ದಳು. ಜೊತೆಗೆ ಅಡುಗೆ, ಕಾಫಿ, ತಿಂಡಿ ಎಲ್ಲ ಅವಳದೇ. ಹೀಗಾಗಿ ಇವಳನ್ನು ಊರಿಗೆ ಕಳಿಸಬಾರದೆಂದು ಕಾವ್ಯ ನಿರ್ಧರಿಸಿದ್ದಳು. ಸೀತಮ್ಮನಿಗೂ ಅದೇ ಮನಸ್ಸಿನಲ್ಲಿ ಇತ್ತು. ಹೀಗಾಗಿ ಎಲ್ಲ ಸೊಸೆಗೊಪ್ಪಿಸಿ ಮಲಗುವ ಕೊನೆಗೆ ನಡೆದರು ಸೀತಮ್ಮ. 20,000 ಕೊಟ್ಟರೆ ಮಗಳನ್ನು ಇಲ್ಲಿ ಬಿಡ್ತೀನಮ್ಮ, ಇಲ್ಲದಿದ್ದರೆ ಊರಿಗೆ ಕರ್ಕೊಂಡು ಹೋಗ್ತೀನಿ ಎಂದರು. ನೋಡಿ ಆಂಟಿ, ನೀವು ನಮ್ಮ ತಂದೆಗೆ 20,000 ಕೊಟ್ಟರೆ ನಾನಿಲ್ಲಿ ಇರೋಲ್ಲ. ಲಾಯರ್ ತ್ಯಾಗರಾಜ್ ಮನೆಯಲ್ಲಿ ತಿಂಗಳಿಗೆ 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಅಲ್ಲಿಗೆ ಹೋಗ್ತೀನಿ ಎಂದಳು. ಶ್ಯಾಮಪ್ಪ ಕೋಪದಿಂದ, ಯಾವ ಲಾಯರ್ ಮನೆ? ವಯಸ್ಸಿನಲ್ಲಿರೋ ಹುಡುಗಿಯನ್ನು ಬೇರೆ ಮನೆಗೆ ಕೆಲಸಕ್ಕಾಗಿ ನಾನು ಕಳಿಸಲ್ಲ. ಇದಾದರೆ ನಮ್ಮ ಅಣ್ಣನ ಮನೆ ಎಂದರು. ರಾಮಪ್ಪ ಕೋಪದಿಂದ,
ನಿಮ್ಮ ಅಪ್ಪನಿಗಿಂತ ನನ್ನ ಮರ್ಯಾದೆ ಮುಖ್ಯ ಕಣೆ. ಆ ಲಾಯರ್ ಕುಟುಂಬಕ್ಕಿಂತ ನಾವೇ ಶ್ರೀಮಂತರು. ನಮ್ಮ ಮಗಳಾಗಿ ಅವರ ಮನೆಯ ಕೆಲಸಗಾರ್ತಿ ಆಗ್ತೀನಂದ್ರೆ ನಮ್ಮ ಪ್ರೆಸ್ಟೀಜ್ ಏನಾಗಬೇಕು ಎಂದರು. ಶಶಿಕಲಾ ಸಿಡಿದು ನಿಂತು, ಬೆಂಕಿ ಬಿತ್ತು ನಿಮ್ಮ ಪ್ರೆಸ್ಟೇಜಿಗೆ. ನಿಮಗೆ ಹೆಣ್ಣು ಮಕ್ಕಳಿಲ್ಲ. ಬಡತಮ್ಮನಿಗೆ 4 ಹೆಣ್ಣು ಮಕ್ಕಳು. ಕನ್ಯಾದಾನದ ಪುಣ್ಯ ಬರಲಿ ಅಂತ 50,000 ರೂಪಾಯಿ ಖರ್ಚು ಮಾಡಿ ನನಗೊಂದು ಮದುವೆನೇನಾದರೂ ಮಾಡ್ತೀರಾ? 20 ಹಪ್ಪಳ ಹೆಣಿಸಿಕೊಡು. ನಿಮ್ಮ ಈ ಶ್ರೀಮಂತಿಕೆಗೆ ಧಿಕ್ಕಾರವಿರಲಿ. ನಾನು ಹಪ್ಪಳದ ವಿಷಯ ಹೇಳಿದಾಗ ಬೇಕು ಅಂತ ಬಿಸ್ಕತ್ ವಿಷಯ ಸುಳ್ಳಾಡಿ ತನ್ನನ್ನು ತಾನು ಸಮರ್ಥಿಸಿಕೊಂಡರು ದೊಡ್ಡಮ್ಮ. ನನಗೆ ಎಳ್ಳಷ್ಟು ಭಯವಿಲ್ಲ. ಲಾಯರ್ ಮನೆಗೆ ನಾನು ಕೆಲಸಕ್ಕೆ ಸೇರ್ತೇನೆ ಎಂದಳು. ಕಾವ್ಯ ಅವಳನ್ನು ಸಂತೈಸುವ ಹಾಗೆ ನಟಿಸಿ, ಸರಿ, ನಿನಗೆ ಈಗ ಸಂಬಳ ತಾನೇ ಬೇಕಾಗಿರೋದು. ನಿಮ್ಮ ತಂದೆನ ನಾನು ಒಪ್ಪಿಸ್ತೀನಿ ಎಂದಳು. ಶಶಿಕಲಾ ಕೋಪದಿಂದ, ನೋಡಿ ಅತ್ತಿಗೆ, ನೀವು ಅಪ್ಪನನ್ನು ಒಪ್ಪಿಸಬೇಕಾಗಿಲ್ಲ. ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋ ತಾಕತ್ತಿಲ್ಲದ ಈ ಅಪ್ಪನನ್ನು ನಾನು ಕ್ಷಮಿಸುತ್ತೇನೆ. ಆದರೆ ನಿಮ್ಮಂಥ ನೆಂಟರ ಮನೆಯಲ್ಲಿ ಮಗಳನ್ನು ಜೀತಕ್ಕೆ ಬಿಟ್ಟು ದುಡ್ಡು ತಗೊಂಡು ಹೋಗೋ ನೀಚ ಅಪ್ಪನನ್ನು ಮಾತ್ರ ನಾನು ಕ್ಷಮಿಸಲಾರೆ. ನನ್ನ ಬದುಕಿಗೆ ನಾನು ಸ್ವಾತಂತ್ರ್ಯಳು. ನಿಮಗೆ ಕೆಲಸಗಾರ್ತಿ ಬೇಕಾದರೆ ನೀವು ನನ್ನ ಇಟ್ಕೊಳ್ಳಿ. ನಿಮ್ಮನೆಗೆ ಫಸ್ಟ್ ಪ್ರಿಫರೆನ್ಸ್, ಲಾಯರ್ ಮನೆಗೆ ಸೆಕೆಂಡ್ ಪ್ರಿಫರೆನ್ಸ್ ಎಂದಳು. ಶ್ಯಾಮಪ್ಪ ಎದ್ದು ನಿಂತು, ಆಯ್ತಮ್ಮ, ನಾನು ಬರ್ತೀನಿ. ನಿನಗೆ ಹಿಂಸೆ ಅನಿಸಿದರೆ ಇಲ್ಲಿರಬೇಡ. ತಕ್ಷಣ ಊರಿಗೆ ಬಂದು ಬಿಡು ಎಂದರು. ಅವಳು ನಕ್ಕು, ನೀವು ಇವರಿಂದ 10,000 ರೂಪಾಯಿ ಪಡೆಯದೇ ಇರುವುದರಿಂದ ನಾನಿಲ್ಲಿ ಜೀತದಾಳಲ್ಲ. ನಾನು ಇಲ್ಲಿ ಮಾಡೋ ಕೆಲಸಗಳನ್ನು ಅವರಿಗೆ ತಿಳಿಸ್ತಿರ್ತೀನಿ. ಒಪ್ಪಂದದೊಂದಿಗೆ ಇಲ್ಲಿರುತ್ತೇನೆ. ಒಪ್ಪಂದ ಮುರಿದ ದಿನ ಕೋಲಾರಕ್ಕೆ ಓಡಿ ಬಂದ್ಬಿಡುತ್ತೇನೆ ಎಂದಳು. ಶ್ಯಾಮಪ್ಪ ಕೋಟು ಹಾಕಿಕೊಂಡು ಹೋಗಿ ಬರ್ತೀನಿ ಎಂದು ಅಣ್ಣನಿಗೂ ಸಹ ಹೇಳದೆ ಹೊರಗೆ ನಡೆದರು. ತಂದೆಯ ಜೊತೆ ವರಾಂಡಕ್ಕೆ ಬಂದ ಅವಳು, ಆತ ಚಪ್ಪಲಿ ಮೆಟ್ಟುವಾಗ ತಾನೂ ಚಪ್ಪಲಿ ಹಾಕಿಕೊಂಡು, ನಾನು ಬಸ್ ಸ್ಟ್ಯಾಂಡ್ವರೆಗೆ ಅಪ್ಪನ ಜೊತೆ ಹೋಗಿ ಬರ್ತೀನಿ ಅತ್ತಿಗೆ ಎಂದು ಹೇಳಿ ಹೊರಗೆ ಬಂದಳು. 2ನೇ ಭಾಗದಲ್ಲಿ ಈ ಕತೆ ಮುಂದುವರಿಯುತ್ತದೆ. ಕತೆ ಮುಂದುವರಿಸಬೇಕಾದರೆ ಕಾಮೆಂಟ್ ಮೂಲಕ ತಿಳಿಸಿ. ಭಾಗ 1 ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.